ನಮಸ್ತೆ, ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತ ಪೂಜಾರಿ. ಇವತ್ತು ನಾವು ಹೋಗ್ತಿಪ್ಪುದು ನಮ್ಮ ಕೋಟೇಶ್ವರದ ಫೇಮಸ್ ಹಬ್ಬ ಕೊಡಿ ಹಬ್ಬಕ್ಕೆ. ಆ್ಯಕ್ಚುಲಿ ಬೆಳಗ್ಗೆನೇ ಹೋಯ್ತು ಒಂದ್ಸಲ. ನಾವು ಬೆಳಗ್ಗೆ ಹೋಯ್ ಅಂದರೆ ಒಂದು ಸಂಪ್ರದಾಯ ಇತ್ತು ನಮ್ಮ ಬದಿಯಲ್ಲ, ಕುಂದಾಪುರ ಬದಿ. ಹೆಂಗೆ ಅಂತಂದರೆ ಮದಿಯಾಯಿ ಹೊಸ್ತು ಜೋಡಿ ಯಾರು ಇರುತ್ತೋ ಅವ್ರು ಹೋಯ್ ದೇವಸ್ಥಾನಕ್ಕೆ ಹೋಯ್ ಪೂಜೆ ಕೊಟ್ಟಿಕ್ಕಿ ಅಲ್ಲಿಂದ ಕೊಡಿ ತಗೊಬರ್ಕಂತ ಹೇಳಿ. ಕೊಡಿ ಅಂತಂದರೆ ಕಬ್ಬು. ಆ ಕಬ್ಬನ್ನು ತಗೊಂಡು ಬಂದು ಗಂಡ ಹೆಂಡತಿ ಮನೆಯೆಲ್ಲ ನೆಡ್ಕೊಂಬುದು ಒಂದು ಸಂಪ್ರದಾಯ. ಅದು ಮುಂಚಿಂದನೂ ಇತ್ತು. ನಮಗೂ ಆ ಚಾನ್ಸ್ ಕೊಡಿ ಹಬ್ಬ ಟೈಮಲ್ಲೇ ಮದುವೆ ಆದ ಕಾರಣ ನಮಗೆ ಫಸ್ಟ್ ವರ್ಷಕ್ಕೇ ಕೊಡಿ ತಪ್ಪು ಚಾನ್ಸ್ ಸಿಕ್ತು. ಹಾಗೆ ತಗೊಂಡು ಬಂತು ಬೆಳಗ್ಗೆ ಹೋಯ್. ಈಗ ನಾವು ನೈಟ್ ವ್ಯೂ ಹೆಂಗಿರುತ್ತೆ ಕಾಂಬ ಅಂಥೇಳಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಕೊಡಿ ಹಬ್ಬಕ್ಕೆ ಹೋಗ್ತಿದ್ದದ್ದು. ಖುಷಿ ಆಯಿತು ಕಂಡು. ಒಂಥರ ಡಿಫ್ರೆಂಟ್ ಇತ್ತಲ್ಲೆಲ್ಲ. ಕೊಡಿ ಹಬ್ಬ ಅಂದರೆ ಖಾಲಿ ಕೊಡಿ ತಪ್ಪುದೊಂದೇ ಶಾಸ್ತ್ರ ಅಲ್ಲ, ಇನ್ನೊಂದಿತ್ತು ಅಂತಂದ್ರೆ ಮನೆ ಗಂಟಿಗಳಿಗೆ ಅಂದರೆ ದನಗಳಿಗೆಲ್ಲ ಪೂಜೆ ಮಾಡೋ ಶಾಸ್ತ್ರ ಇತ್ತು ಆ ದಿನ. ಅಂದರೆ ನಾವು ಸಣ್ಣ ಕಿಪ್ಪತ್ತಿಗೆಲ್ಲ ಈ ಅರಿ ಕಲ್ಲು ಗುಡ್ದಾಗಿದ್ದೆಲ್ಲ ಕಲ್ಲೆಲ್ಲ ಅರ್ಕೊಂಡು ಕಲರ್ ಮಾಡ್ಕೊಂಡು ಗೈಟಿ ಚಿಪ್ಪಿ ಅಂತ ಇತ್ತು, ಅದರಲ್ಲೂ ಕಲರ್ ಹಚ್ತಿದ್ದಿತ್ತು. ನಮ್ಗೆ ಅದೇ ಒಂಥರ ಖುಷಿ ಇದ್ದಿತ್ತು. ಆ ಬಣ್ಣ ಎಲ್ಲ ಹಚ್ಚಿ ಆದಮೇಲೆ ಇದಿತ್ತಲ್ಲ ಎಂಥ ರೊಟ್ಟಿ ಮಾಡ್ತಾರೆ, ಅದನ್ನು ದನಿನ ಕುತ್ತಿಗೆ ಕಟ್ಟೋದು. ಅದಾದ್ಮೇಲೆ ದನಿನ ಬಿಡುವತ್ತಿಗೆ ಮಕ್ಕಳೆಲ್ಲ ನಾವು ಕತ್ಕೊಂಡು ತಿಂಬೋದು. ಆ ಥರದ್ದೆಲ್ಲ ಒಂದು ಶಾಸ್ತ್ರ ಇದ್ದಿತ್ತು. ಸಣ್ಣ ಕಿಪ್ಪತ್ತಿಗೆಲ್ಲ ಆತಿತ್ತು, ದನ ಎಲ್ಲ ಸಾಕ್ತಿದ್ದಿತ್ತು ಮನೆಗೆ. ಈಗೆಲ್ಲ ದನ ಸಾಕೋದು ಕಮ್ಮಿ ಆಯಿತು. ಸೊ ನಮ್ಮ ಮನೇಲೆಲ್ಲ ಇಲ್ಲ, ಬಟ್ ಕೆಲವ್ರ ಮನೆಗೆಲ್ಲ ಈಗಲೂ ಮಾಡ್ತಾರೆ ದನ ಸಾಕುವವ್ರ ಮನೆಗೆ. ಹಬ್ಬದ್ದು ಡೆಕೋರೇಷನ್ ಅಂತೂ ಕೇಮ್ದೆ ಬೇಡ, ಅಷ್ಟು ಚಂದ ಮಾಡಿದ್ದಿರೋ. ಅದಲ್ಲದೆ ನಾಲ್ಕು ದಿಕ್ಕಲ್ಲೂ ಕೂಡ ಆಟ ಆಡೋದು ಬಂದಿದ್ದಿತ್ತು. ಜಾಯಿಂಟ್ ವೀಲ್ಸ್ ಅದೆಲ್ಲ ಸಮಥಿಂಗ್ ಸುಮಾರೆಲ್ಲ ಡೇಂಜರಸ್ ಗೇಮ್ ಕೂಡ ಬಂದಿದ್ದಿತ್ತು. ಕೆಲವರೆಲ್ಲ ಆಡತ್ಕೊಂಡು ನಮಗೆ ತಲೆ ಬಿಸಿ ಆಯಿತು ಹಂಗಿಂದೆಲ್ಲ. ಮತ್ತು ಹಬ್ಬ ಅಂದ್ರೆ ಕೇಣ್ಕ ಮುಂಡಕ್ಕಿ ಜಿಲೇಬಿ ಎಲ್ಲ ಅದು ನಮ್ಮದು ಫೇವ್ರೇಟ್. ಮುಂಡಕ್ಕಿ ಇಲ್ಲದೆ ಯಾವ ಹಬ್ಬನೂ ನಮ್ಮ ಬದಿ ಹೆಂಗೆ ಕಂಪ್ಲೀಟ್ ಆತಿಲ್ಲ ಅಂತ ಹೇಳಕ್ಕೆ. ಹಾಗೆ ಜಿಲೇಬಿ ಕೂಡ ನಾವೆಲ್ಲ ಹಬ್ಬ ಫುಲ್ ಪೂರೈಸ್ಕೊಂಡು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ನಾವು ಕೂಡ ಆಟ ಆಡೋಕೆ ಹೋಯ್ತು. ಹಬ್ಬದಂಗೆ ಡೆಕೋರೇಷನ್ ಮತ್ತು ಎಂತೆಲ್ಲ ಇದ್ದಿತ್ತು ಅಂತೇಳಿ ಕಾಂಬ ಬನ್ನಿ. ಹಾಗೆ ಮುಂದೆ ಹಬ್ಬಕ್ಕೆ ನಮಗೊಬ್ಬರು ಗಾಂಧೀಜಿ ವೇಷ ಹಾಕಿದ್ರು. ಸೇಮ್ ಗಾಂಧೀಜಿ ಥರನೇ, ಸಿಲ್ವರ್ ಗಾಂಧೀಜಿ ಥರ ಕಾಣಿಸ್ರು. ಆಮೇಲೆ ಸೀದಾ ಹೋದ್ ನಾವು ಆಟ ಆಡೋಕ್ಕೆ. ನಮ್ಮನೆ ಸಣ್ಣ ಮಗಿನೊಂದು ಕೂರಿಸಿ ಆಟ ಆಡು ಅಂತೇಳಿ ಹೋಯ್ತು. ಬನ್ನಿ ಕಾಂಬ. ಎಲ್ಲರ ಲೈಫು ಅನ್ಕೊಂಡಂಗೆ ಇಪ್ಪುದಿಲ್ಲ. ಹಾಗೆ ನಮ್ಮನೆ ಮಕ್ಕಳು ಲೈಫ್ ಇದ್ದಂಗೆ ಬೇರೆ ಮಕ್ಕಳ ಲೈಫ್ ಇರುತ್ತಂತ ಹೇಳೋಕ್ಕಾತಿಲ್ಲ. ಸೊ ಈ ಹಬ್ಬದಂಗೆಲ್ಲ ಕೆಲವು ಸಲ ಈ ಥರ ಮಕ್ಕಳೆಲ್ಲ ಬಂದು ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋತ್ತಿಗೆ ಅವು ಕೆಲವು ಸಲ ನಮ್ಮನೆಯವಳಂತೂ ಈ ಮಕ್ಕಳಿಗೆ ಮಕ್ಕಳಿಗೆ ಗೊತ್ತಾತಿಲ್ಲ ಅಷ್ಟೇ. ಬೇಡೊಳಂಗೆ ಕರ್ಕೊಂಬಂತಿರು ನೀವೇ ಕೊಟ್ಟಾಡಿಲ್ಲ ಅವಳಿಗೆ. ಹಬ್ಬದಂಗೆ ತಿರುಗು ಕಾಯ್ದಿದ್ದಷ್ಟು ಜನ ಬಂದಿದ್ದೀರ ಆಚೆ ಈಚೆಗೆ. ಕಾಣಿ ಒಂದ್ಸಲ ಎಷ್ಟಕ್ಕ ಜನ ಇದ್ರು ಅಂದಳಿ.
ಒಂದು ರೌಂಡ್ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹಾಗೆ ಇನ್ನೊಂದು ರೌಂಡ್ ತಿರ್ಕೊಂಡು ಸೀದಾ ಬಂದದ್ದು ನಾವು ಪುಸ್ತಕದ ಅಂಗಡಿಗೆ. ನಂಗೆ ಸ್ವಲ್ಪ ಪುಸ್ತಕ ಓದು ಹುಚ್ಚು ಮುಂಚಿಂದನೇ ಇತ್ತು, ಕಾದಂಬರಿ ಪುಸ್ತಕ ಎಲ್ಲ. ಸೊ ಆರಿಸಿ ಒಂದು 3 ರವಿ ಬೆಳಗೆರೆ ಅವ್ರದ್ದು ಪುಸ್ತಕ ತಗೊಂಡೆ, ಓದ್ವಾ. ನಂಗೊಂದು ವಿಡಿಯೋ ಮಾಡೋತಿ ನಂಗೆ ಗೊತ್ತಾಗಲಿಲ್ಲ, ಬಂದ್ರ ಮೇಲೆ ಗೊತ್ತದು ವಾಪಸ್ ವಿಡಿಯೋ ಕಂಬತ್ತಿಗೆ ಆ ಹುಡುಗಿ ಎಂಥ ವಿಡಿಯೋ ಪೋಸ್ ಕೊಟ್ಟು ಇದ್ದೇಳು. ನಮ್ಮನೆ ಹೆಣ್ಣಂತೂ ಕೆಳಗೆ ಅಂದರೆ ನೆಕ್ಕಂಕೆಗೆ ಎಂತಿರಲಿಲ್ಲ, ಎಂತಕ್ಕಂದ್ರೆ ನಾನು ನಡೆದಾಡ್ತೆ ಅಂತ ಹೇಳಿ ಖುಷಿಯಂಗೆ ಓಡಾಡ್ತಿದ್ದಿತ್ತು. ನಮ್ಗೆ ಹೆದರಿಕೆ ಜನರ ಮಧ್ಯೆಯಲ್ಲಿ ತಪ್ಪಿ ಹೊತ್ತು ಅಂತ ಹೇಳಿ ಓಡತ್ತಂದ್ರೆ ಹಾಂ ಶಾಪಿತ್ ಹಬ್ಬ ಪೂರೈಸ್ಕೊಂಡು ಮನೆಗೆ ಅಂತ ತಿಂಡಿ ಬೇಕು, ಮುಂಡಕ್ಕಿ, ಕಾರ್ಶಿವು, ನೆಲಗಡ್ಲಿ ಅಂತ ಹೇಳಿ ಎಲ್ಲ ತಕೊಂಡು ಹೊರಡತ್ ನಾವು.